ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ ಮೆಟ್ರೋ ಸಂಸ್ಥೆಗೆ ಈ ರೇಟ್ ಏನು ನೀವು ಮಾಡಿದಿರಲ್ಲ ಅದನ್ನು ಪರಿಷ್ಕರಣೆ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತ, ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಡಿದ್ದಾರೆ ಟ್ವೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ. BMRCL ದರ ಪರಿಷ್ಕರಣೆ ಜಾರಿಗೆ ತಂದಿರುವಂಥ ಹಲವು ವಿಭಾಗಗಳಲ್ಲಿ ದರ ದ್ವಿಗುಣಗೊಂಡಿದೆ. ದರ ದ್ವಿಗುಣ ಆಗಿರೋದು ವೈಪರೀತ್ಯಗಳಿಗೆ ಕಾರಣವಾಗುತ್ತೆ. ಸೊ ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಬೇಕು. ಯಾಕಂದರೆ ಈ ರೀತಿ ರೇಟ್ ಡಬಲ್ ಮಾಡಿರೋದು ವೈಪರೀತ್ಯಗಳಿಗೆ ಹಲವಾರು ಬೇರೆ ರೀತಿಯಾದಂಥ ಅಡ್ಡ ಪರಿಣಾಮಗಳಾಗುತ್ತೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಆ ಟ್ವೀಟಲ್ಲಿ, ಏನು ಬರೆದಿದ್ದಾರೆ ಬನ್ನಿ ನೋಡೋಣ. ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯನ್ನ ಜಾರಿಗೆ ತಂದಿರುವ ರೀತಿಯಲ್ಲಿ ಕೆಲವು ವಿಭಾಗಗಳಲ್ಲಿ ದರಗಳು ದ್ವಿಗುಣಗೊಳ್ಳುವುದರೊಂದಿಗೆ ವೈಪರೀತ್ಯಗಳಿಗೆ ಕಾರಣವಾಗಿದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಮತ್ತು ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಲು ನಾನು BMRCLನ MDಯನ್ನ ಕೇಳಿದ್ದೇನೆ. ಪ್ರಯಾಣಿಕರ ಹಿತ ಕಾಪಾಡಬೇಕು. ಸೊ ಇದು ಸಿಎಂ ಸಿದ್ದರಾಮಯ್ಯ ಮಾಡಿರುವಂಥ ಟ್ವೀಟ್. ಇದು ನೋಡಿ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, BMRCL MDಯನ್ನ ಕೇಳಿದ್ದೀನಿ. ಪ್ರಯಾಣಿಕರ ಹಿತ ಕಾಪಾಡಬೇಕು, ಈ ರೇಟ್ ಪರಿಷ್ಕರಣೆ ಆಗಬೇಕು, ಮತ್ತು ಹೀಗೆ ಬೇಕಾಬಿಟ್ಟಿಯಾಗಿ ಡಬಲ್ ಮಾಡಿರೋದು ಸರಿ ಇಲ್ಲ, ಹಲವಾರು ಬೇರೆ ಬೇರೆ ಪರಿಣಾಮಗಳಿಗೆ ಇದು ಕಾರಣವಾಗುತ್ತೆ ಅನ್ನೋಂಥದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಹೇಳಿದ್ದಾರೆ. ಬಟ್ ಜನರಿಗೂ ಅರ್ಥ ಆಗ್ತಾ ಇದೆ, ಇದು ಒಬ್ಬರ ಮೇಲೊಬ್ಬರು ಹಾಕುವಂಥ ಕೆಲಸ ಮಾತ್ರ, ಬ್ಲೇಮ್ ಗೇಮ್ ನಡೀತಾ ಇದೆ ಅಷ್ಟೇ. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆಗುತ್ತೆ, BJP ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ BJP ಮೇಲೆ. ಬರೀ ಇಲ್ಲಿ ಕೆಸರಾಟ ನಡೀತಾ ಇದೆ ಹೊರತು ಇಚ್ಛಾಶಕ್ತಿ ಇದ್ದರೆ ಇಬ್ಬರೂ ಕೂಡ ಇದನ್ನು ಚರ್ಚೆ ಮಾಡಿ, ಯಾಕಂದರೆ 50-50 ಅನುಪಾತ. ಸೊ ಇಬ್ಬರು ಇಚ್ಛಾಶಕ್ತಿ ಇದ್ದರೆ ಇಬ್ಬರು ಸೇರಿ ಕಡಿಮೆ ಮಾಡಬೇಕಿತ್ತು ಅನ್ನುವಂಥದ್ದು ಜನರ ಒಂದು ಆಕ್ರೋಶ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿಧಾನಸೌಧ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದಾರೆ. ಕಿರಣ್, ಈಗ ಎರಡು ವಿಚಾರಗಳು. ಒಂದು, ಮೆಟ್ರೋ ದರ ಏರಿಕೆ ಮಾಡಿರುವಂಥದ್ದು ಈಗಾಗಲೇ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ BJP ಕಾಂಗ್ರೆಸ್ ಅವ್ರದ್ದು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅನ್ನೋ ರೀತಿಯಲ್ಲಿ ಡ್ರಾಮಾ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜನ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೇಟ್ ವಿಚಾರ ಕಮ್ಮಿ ಆಗತ್ತಾ, ಇದ್ರ ಬಗ್ಗೆ ಏನಾದರೂ ಸರ್ಕಾರಗಳ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ಅನ್ಸುತ್ತಾ? ಮುನ್ಸೂಚನೆಗಳು ಸಿಗ್ತಾ ಇದೆಯಾ? CM ಟ್ವೀಟ್ ಅನ್ನು ನೋಡ್ತಾ ಇದ್ದಾರೆ. ಒಂದು ಜೊತೆಗೆ ಈಗ ಮೆಟ್ರೋಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನರ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿರುವಂಥದ್ದನ್ನು ನೋಡ್ತಾ ಇದೀವಿ. ನೀವಿರೋ ಮೆಟ್ರೋ ಸ್ಟೇಷನ್ ಅಲ್ಲಿ ಮುಂಚೆ ಇದ್ದ ಹಾಗೆ ಈಗ ಜನಸಂಖ್ಯೆ ಎಷ್ಟು ಕಮ್ಮಿ ಆಗಿದೆ, ಜನ ಓಡಾಡೋರು ಪ್ರಯಾಣಿಕರ ಸಂಖ್ಯೆ? ಕಿರಣ್. ಹೌದು ರೆಹಮಾನ್, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂತೆ ಕಳೆದ ಭಾನುವಾರ ನಮ್ಮ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆಯನ್ನು ಮಾಡಿರುವಂತದ್ದು. ನಮ್ಮ ಮೆಟ್ರೋ ಹೇಳ್ಕೊಂಡಿರುವಂತೆ 45ರಿಂದ 50ರಷ್ಟು ಮಾತ್ರ ನಾವು ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇತ್ತು. ಆದರೆ ಕಳೆದ 5 ದಿನಗಳಲ್ಲಿ TV9 ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮೆಟ್ರೋದಲ್ಲಿ ಓಡಾಡುವಂಥ ಪ್ರಯಾಣಿಕರು ಹೇಳುವುದನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮೆಟ್ರೋ 45ರಿಂದ 50ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿಲ್ಲ, 100ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಕೂಡ ಅಂದ್ರೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ಹಿಂದೆ 60 ರೂಪಾಯಿ ಇತ್ತು, ಅದನ್ನ 90 ರೂಪಾಯಿ ಮಾಡಿದೀವಿ. ಆ ಕಾರಣಕ್ಕಾಗಿ 45ರಿಂದ 50 ರೂಪಾಯಿ ಅಷ್ಟು ಮಾತ್ರ ಏರಿಕೆ ಆಗಿದೆ ಅಂತೇಳಿ. ಅಂದ್ರೆ ಫಸ್ಟ್ ಸ್ಟೇಷನ್ ಇಂದ ಎಂಡ್ ಸ್ಟೇಷನ್ಗೆ ಇರುವಂತಹ ದರವನ್ನ 60 ರೂಪಾಯಿಂದ 90 ರೂಪಾಯಿ ಏರಿಕೆ ಮಾಡಿದ್ರೆ, ಮಧ್ಯದಲ್ಲಿ ಬರುವಂತಹ ಮೆಟ್ರೋ ಸ್ಟೇಷನ್ಗಳಿಗೆ 20 ರೂಪಾಯಿ ಇದ್ದಂಥ ಮೆಟ್ರೋ ಸ್ಟೇಷನ್ಗೆ 40 ರೂಪಾಯಿ, 30 ರೂಪಾಯಿ ಇದ್ದಂಥ ಮೆಟ್ರೋ ಸ್ಟೇಷನ್ಗೆ 60 ರೂಪಾಯಿಗೆ ಪ್ರತಿಯೊಂದು 2-3 ಮೆಟ್ರೋ ಸ್ಟೇಷನ್ಗಳಿಗೂ ಕೂಡ ಇವರು ಹೇಳಿದಂಥದ್ದನ್ನ ಬಿಟ್ಟು ಬೇರೆ ಎಲ್ಲದನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ನಮ್ಮ ಮೆಟ್ರೋ ಅಧಿಕಾರಿಗಳು 1 to double ದರವನ್ನ ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ತಾವು ಕೂಡ ಹೇಳ್ತಾ ಇದ್ರಿ, ದೇಶದಲ್ಲಿರುವಂತಹ ಬೇರೆ ಬೇರೆ ಮೆಟ್ರೋಗಳಲ್ಲಿ ಕನಿಷ್ಠ 5 ರೂಪಾಯಿಂದ 50 ರೂಪಾಯಿವರೆಗೂ ಕೂಡ ಇದೆ. ಆದರೆ ನಮ್ಮ ಮೆಟ್ರೋದಲ್ಲಿ 10 ರೂಪಾಯಿಂದ 90 ರೂಪಾಯಿವರೆಗೂ ಇದೆ. ದೆಹಲಿ ಮೆಟ್ರೋ ಇರ್ಬೋದು, ಕೊಚ್ಚಿ ಮೆಟ್ರೋ ಇರ್ಬೋದು, ಮುಂಬೈ ಮೆಟ್ರೋ ಇರ್ಬೋದು, ಚೆನ್ನೈ ಮೆಟ್ರೋ ಇರ್ಬೋದು, ಯಾವುದೇ ಮೆಟ್ರೋದಲ್ಲಿ ಇಲ್ಲದಂತಹ ದರ ನಮ್ಮ ಮೆಟ್ರೋದಲ್ಲಿ ಮಾಡಲಾಗಿರುವಂಥದ್ದು. ಕಾರಣ ಏನು ಅನ್ನುವಂಥ ಒಂದು ಆಕ್ರೋಶವನ್ನ ಈಗಾಗಲೇ ಕೂಡ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕೂಡ ತಾವು ಕೂಡ ಹೇಳ್ತಾ ಇದ್ರಿ, ಅಂದ್ರೆ ಪ್ರಯಾಣಿಕರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು BJP ಮೇಲೆ ಕಾಂಗ್ರೆಸ್, ಕಾಂಗ್ರೆಸ್ ಮೇಲೆ BJP, ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಆದ್ರೆ ಇಬ್ಬರು ಸೇರಿನೇ ಈ ದರವನ್ನ ಏರಿಕೆ ಮಾಡಿರುವಂಥದ್ದು. ಅಂದ್ರೆ ರಾಜ್ಯ ಸರ್ಕಾರ ಮಾತ್ರ ಇದನ್ನ ದರ ಏರಿಕೆ ಮಾಡಿರುವಂಥದ್ದು, ಇಲ್ಲ ಕೇಂದ್ರ ಸರ್ಕಾರ ಮಾತ್ರ ಈ ದರವನ್ನ ಏರಿಕೆ ಮಾಡಿರುವಂಥದ್ದು ಅಲ್ಲ. ಎರಡೂ ಸರ್ಕಾರಗಳ ಅಧಿಕಾರಿಗಳು ಸೇರಿ ಈ ಒಂದು ದರವನ್ನ ಏರಿಕೆ ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಅನುಮತಿಯನ್ನ ಕೊಡದೇ ಇದ್ರೆ BMRCLನ ಬೋರ್ಡು ದರವನ್ನ ಏರಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಮಾತುಗಳನ್ನ ಈಗಾಗಲೇ ಕೂಡ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಇದು ಒಂದು ಕಡೆ ಆದ್ರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ CM ಸಿದ್ದರಾಮಯ್ಯನವರು ಕೂಡ ಈಗಾಗಲೇ BMRCL MD ಮಹೇಶ್ವರ ರಾವ್ ಅವರಿಗೆ ಒಂದು ಕರೆಯನ್ನು ಮಾಡಿ
ಪ್ರಯಾಣಿಕರ ಹಿತವನ್ನು ಕಾಪಾಡಬೇಕು. ಅಂದ್ರೆ ಈ ದುಪ್ಪಟ್ಟು ದರದ ಬಗ್ಗೆ ಜನರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಗಳನ್ನ ಕೂಡ ಈಗಾಗಲೇ ಮಹೇಶ್ವರ್ ರಾವ್ ಅವರಿಗೆ ಕೊಟ್ಟಿರುವಂಥದ್ದು. ಮಹೇಶ್ವರ್ ರಾವ್ ಅವರು ಈಗಾಗಲೇ ಕೂಡ ಬೋರ್ಡ್ನ ಅಧಿಕಾರಿಗಳ ಜೊತೆಯಲ್ಲೂ ಮಾತಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ಅಂದ್ರೆ ಏನು 1 to ಡಬಲ್ ಏರಿಕೆ ಆಗಿದೆ, ಆ ಮಾರ್ಗಗಳಲ್ಲಿ ಏನಾದರೂ ದರವನ್ನ ಕಡಿಮೆ ಮಾಡಬಹುದಾ ಅನ್ನೋದ್ರ ಬಗೆಗೆ ಚರ್ಚೆಯನ್ನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಈಗಾಗಲೇ ಕೂಡ ಹೇಳ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಕಳೆದ ಭಾನುವಾರ ದರ ಏರಿಕೆ ಆದ್ಮೇಲೆ ಪ್ರಯಾಣಿಕರ ಸಂಖ್ಯೆ ತುಂಬಾ ಕಡಿಮೆ ಆಗಿರುವಂತದ್ದು. ಡಾಕ್ಟರ್ BR ಅಂಬೇಡ್ಕರ್ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಷ್ಟೊತ್ತಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರ್ತಿದ್ದಾರೆ, ಆದ್ರೆ ತುಂಬಾ ಕಡಿಮೆ ಇದ್ದಾರೆ ಅಂತಾನೆ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಹುಶಃ ಈಗ ಇಷ್ಟೊಂದು ಆಕ್ರೋಶ ಈಗ ಜನರಿಂದ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಕಮ್ಮಿ ಮಾಡ್ಬೋದು, ಬಟ್ ಸ್ಟಿಲ್ ಇನ್ನೂ ಟೈಮ್ ಹಿಡಿಯುತ್ತೆ. ಯಾಕಂದರೆ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೇಗಾಗತ್ತಾ ಇದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನೋಡಬೇಕು.